ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ನನ್ನ ತವ್ರ ಮನೆಗೆ ಹೋದಾಗ ನನ್ನ ಫ್ರೆಂಡ್ ಸಹ ಅಲ್ಲಿಗೆ ಅವಳು ಬಂದಿದ್ಲು. ಅವಳ ತವ್ರ ಮನೆ ಸಹ ರೋಡಲ್ ಬಣ್ಣ ಕ್ಯಾಂಪ್. ಸೊ ಇಬ್ಬರದು ಒಂದೇ ಅಲ್ವಾ, ತುಂಬ ಕ್ಲೋಸ್ ಫ್ರೆಂಡು. ತುಂಬ ದಿನಗಳಾದಮೇಲೆ ಸಿಕ್ಕಿದ್ಲು. ಅವಳು ಸಹ ತುಂಬ ಅಪರೂಪ ತವ್ರ ಮನೆಗೆ ಬರೋದು. ನಾನಾದರೂ ಪದೇ ಪದೇ ಹೋಗ್ತಿರ್ತೀನಿ, ಅವಳು ದೂರ ಇರೋದ್ರಿಂದ ಜಾಸ್ತಿ ಬರೋದೇ ಇಲ್ಲ. ಬಂದಿದ್ಲು, ಸೊ ಮೀಟ್ ಆದ್ವಿ. ತುಂಬಾ ಖುಷಿ ಆಗಿತ್ತು. ನಾನು ಆ ಒಂದು ಮೂಮೆಂಟ್ ಎಲ್ಲ ನಾನು ಶೇರ್ ಮಾಡ್ಕೋಬೇಕು, ಒಂದು ಲಾಗ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಅವಳು ನಮ್ಮ ಮನೆಗೆ ಬಂದಿದ್ಲು, ನಾನು ಅವಳ ಮನೆಗೆ ಹೋಗಿದ್ದೆ. ಆದರೂ ಒಂದು ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ ನನ್ನಿಂದ. ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ನಾವಿಬ್ಬರು ಮಾತಾಡ್ಕೊಳ್ಳೋದ್ರಲ್ಲೇ ಮುಗಿದೋಯ್ತು. ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ ಲಾಗ್. ಬಟ್ ಸಾಯಂಕಾಲ ಟೈಮಲ್ಲಿ ನಾವಿಬ್ಬರು ಕೂಡಿ ಅವ್ರ ಮನೆಗೆ ನಿಯರ್ ಆಗುತ್ತೆ ನಮ್ಮ ಹೈಸ್ಕೂಲು, ನಾವು ಕಲ್ತಿರೋವಂಥದ್ದು. ಸೊ ಅಲ್ಲಿಗೆ ಹೋಗಿದ್ವಿ. ಆ ಒಂದು ಹೈಸ್ಕೂಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಅವಳು ಆ ಒಂದು ವೀಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣ್ತಾಳೆ. ಅವಳನ್ನು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಖಂಡಿತ ನಾನು ವಿಡಿಯೋ ಅವಳ ಜೊತೆ ಮಾಡ್ತೀನಿ. ನಮ್ಮ ಒಂದು ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಬನ್ನಿ ನೋಡೋಣ ಹೇಗಿದೆ ನಮ್ಮ ಹೈಸ್ಕೂಲು. ತುಂಬಾ ಚೇಂಜಸ್ ಆಗಿದೆ. ನಮ್ಮ ಮಕ್ಕಳ ಜೊತೆ ನಾವು ಹೋಗಿದ್ದು, ತುಂಬ ಹೊತ್ತು ಅಲ್ಲಿ ಇರಲಿಲ್ಲ. ಸಾಯಂಕಾಲ ಟೈಮಲ್ಲಿ ಹೋಗಿದ್ವಿ. ಸ್ವಲ್ಪ ಮಟ್ಟಿಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಬನ್ನಿ ನೋಡೋಣ. ಸೊ ನಮ್ಮ ಫ್ರೆಂಡ್ ಜೊತೆ ಒಂದು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವಳು ಇಂಟ್ರೊಡ್ಯೂಸಿಂಗ್ ಆಗಿರ್ಬೋದು, ನಮ್ಮ ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯ್ತು ಆಗಿರ್ಬೋದು, ಎಲ್ಲನೂ ಶೇರ್ ಮಾಡ್ಕೋಬೇಕು. ಅವಳು ಬಂದಾಗ ವೀಡಿಯೋಸ್ ಎಲ್ಲ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಯಾವುದು ಮಾಡೋಕ್ಕಾಗಲಿಲ್ಲ. ಒಂದು ಲಾಗ್ ಮಾಡೋಕ್ಕಾಗಲಿಲ್ಲ. ಅವಳು ನಮ್ಮ ಮನೆಗೆ ಬಂದಿದ್ಲು, ನಾನು ಅವಳ ಮನೆಗೆ ಹೋಗಿದ್ದೆ, ಆದರೂ ಆಗಲೇ ಇಲ್ಲ. ಬಟ್ ಇಟ್ಸ್ ಓಕೆ. ಇದನ್ನು ನಾನು ಜಸ್ಟ್ ಆ್ಯಡ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಲಾಗ್ ಒಳಗೆ, ಬಟ್ ಇದೇ ಒಂದು ಲಾಗ್ ಮಾಡೋ ಆಯಿತು. ಯಾಕಂದರೆ ಇದರಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ಒಂದು ಮೆಮೊರೇಬಲ್ ಆಗಿರುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವಳ ಮನೆಗೆ ತುಂಬ ನಿಯರ್ ಆಗುತ್ತೆ ಹೈಸ್ಕೂಲು. ಹಾಗಾಗಿ ನಾವು ಸಾಯಂಕಾಲ ಹೋಗೋಮ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೊರಟ್ವಿ. ತುಂಬ ಟೈಮ್ ಅಲ್ಲೇನು ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಹೋದ್ವಿ, ವಿಡಿಯೋ ಮಾಡ್ಕೋತಾ ಇದ್ದೆ. ಆಮೇಲೆ ಅದು ಇದು ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಹೈಸ್ಕೂಲ್ಗೆ ತುಂಬ ದೊಡ್ಡ ಇತಿಹಾಸನೇ ಇದೆ. 40 ವರ್ಷದ ಇತಿಹಾಸ ಇದೆ. ನಮ್ಮ ತಂದೆಯವರೆಲ್ಲನೂ ಇಲ್ಲೇ ಕಲ್ತಿದ್ದಾರೆ. ಇನ್ನು ನಾವು ಕಲಿತು 10 ಇಯರ್ಸ್ ಆಗ್ತಾ ಬಂತು. ಫಸ್ಟ್ ಟೈಮ್ ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವು ಹೈಸ್ಕೂಲಿಗೆ ಬಂದಿದ್ದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಚೆನ್ನಾಗಿತ್ತು. ನನ್ನ ಮಗ ಅಂತೂ ಮುಂದೆ ಹೋಗ್ಬಿಟ್ಟು ತಂದೆ ಹೈಸ್ಕೂಲ್ ಅನ್ನೋ ಥರ ತೋರಿಸ್ತಾ ಇದ್ದ. ಇನ್ನು ನನ್ನ ಫ್ರೆಂಡ್ ಮಗ, ಇವನಿಗೆ ಫುಲ್ ಅಂಜಿಬಿಟ್ಟಿದ್ದ. ಅವನು ಫುಲ್ ರಫ್, ಇವನು ಫುಲ್ ಸೂಕ್ಷ್ಮ ಇದ್ದ. ಹಂಗಾಗಿ ಇನ್ನು ಅವನಿಗೆ ಅವ್ರ ಮನೆ ಎತ್ಕೊಂಡು ಬರ್ತಾ ಇದ್ಲು. ನನ್ನ ಫ್ರೆಂಡ್ ಹೆಸರು ಬಂದುಬಿಟ್ಟು ಶಿಲ್ಪಾ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಇಂಟ್ರೊಡ್ಯೂಸಿಂಗ್ ಮಾಡ್ತೀನಿ ಕಂಪ್ಲೀಟಾಗಿ ಎಲ್ಲನೂ. ಇನ್ನೂ ನಮ್ಮ ಹೈಸ್ಕೂಲ್ಗೆ ಬಂದ್ವಿ. ತುಂಬ ದಿನಗಳಾದಮೇಲೆ ನೋಡಿದರೆ ತುಂಬ ಚೇಂಜಸ್ಸೇ ಆಗಿಬಿಟ್ಟಿತ್ತು. ಏನೇನೋ ಚೇಂಜಸ್ ಮಾಡಿದರು. ತುಂಬ ಕಟ್ಟಡಗಳನ್ನೆಲ್ಲ ಕಟ್ಟಿಸಿದ್ರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿತ್ ಪ್ರೌಢಶಾಲೆ ವಿಭಾಗ ಎರಡೂ ಇದೆ. ಹಂಗಾಗಿ ಎರಡು ಹೇಳ್ತಿದ್ದೀನಿ. ಆ್ಯಂಡ್ ಇನ್ನು ಮುಂದೆ ಹೋಗಿ ನನ್ನ ಮಗ ಎಲ್ಲ ಗೇಟ್ ತೆಗೆಯೋದು ಅದಂಗೆ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಫುಲ್ ರೇಗಿಸ್ತಾನೇ ಇದ್ಲು. ಅವಳು ಎಲ್ಲ ಅವನೇ ತೋರಿಸ್ತಿದ್ದಾನೆ ಅಂತ ಅಂದ್ಬಿಟ್ಟು. ಹಾಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತಂತೂ. ಅದಾದಮೇಲೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದ್ದಾರೋ ನನ್ನ ವ್ಯೂವರ್ಸ್, ಅವರು ಸಹ ಈ ಒಂದು ಹೈಸ್ಕೂಲಲ್ಲಿ ಕಲ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡು ದೊಡ್ಡದಾಗಿರೋಂಥ ಗ್ರೌಂಡ್ ಇದೆ. ಅಲ್ಲಲ್ಲಿ ಬೇರೆ ಬೇರೆ ಥರ ಕಟ್ಟಡಗಳನ್ನೆಲ್ಲ ಕಟ್ಟಿಸಿದ್ದಾರೆ. ನೋಡಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು. ಫೈನಲಿ ಬಂದ್ವಿ. ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಹೊತ್ತು ಇರಲಿಲ್ಲ, ಯಾಕಂದರೆ ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿತ್ತು. ಹಾಗಾಗಿ ಹೊರಟ್ವಿ. ಇನ್ನು ಧ್ವಜದ ಮುಂದೆ ದೊಡ್ಡದಾಗಿರೋ ಸಿಮೆಂಟಿಂದ ಭಾರತ ನಕ್ಷೆನೇ ಇಳಿಸ್ಬಿಟ್ಟಿದ್ರು. ಹೀಗೆ ನಮ್ಮ ಒಂದು ಹೈಸ್ಕೂಲು ಈ ಥರ ಇದೆ. ಕಂಪ್ಲೀಟಾಗಿ ನಾನು ಎಲ್ಲನೂ ತೋರಿಸ್ತಾ ಹೋಗಿಲ್ಲ, ಜಸ್ಟ್ ಒಂದು ವ್ಯೂ ತೋರಿಸಿದ್ದೀನಿ ನಿಮಗೆ. ಹೊಸದಾಗಿ ಕಟ್ಟಿಸಿರೋ ಕಟ್ಟಡಗಳಾಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಇವರು ಸ್ವಲ್ಪ ಆಟ ಆಡ್ತಾ ಇದ್ದರು. ಅದೆಲ್ಲ ಆದಮೇಲೆ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆಗೆ ವಿಡಿಯೋ ಮಾಡಿದಾಗ ಖಂಡಿತ ನಾನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.